ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಂತ ಪತ್ರಿಕಾರಂಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪತ್ರಿಕಾರಂಗದ ಪಾತ್ರ ಅತಿ ಮುಖ್ಯವಾದದ್ದು ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ರೈತ ಸಭೆಯಲ್ಲಿ ಅವರು ಮಾತನಾಡಿ, ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ 4ನೇ ಸ್ತಂಭವೆಂದು ಪರಿಗಣಿಸಲಾಗಿದೆ. ಪತ್ರಿಕಾ ಮಾಧ್ಯಮವು ನಮಗೆ ಈ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬುದರ ಕ್ಷಣ ಕ್ಷಣದ ಸುದ್ದಿಯನ್ನ ನೀಡುತ್ತದೆ. ನಮ್ಮ ಹೋರಾಟ ಸುದ್ದಿಗಳನ್ನ ಮಾಡಿ ಜನರಿಗೆ ತಲುಪುವಂತೆ ಮಾಡುತ್ತದೆ ಎಂದರು. ನಾಡಿನಾದ್ಯಂತ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಪತ್ರಿಕಾ ದಿನಾಚರಣೆ. ನಮ್ಮ 8 ಚಳುವಳಿಗಳು ಕೂಡ ತುಂಬ ಫಲಪ್ರದ ಆಗಲಿಕ್ಕೆ ಈ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಬಹಳ ಕಾರಣ. ಅವರು ಬರೆಯೋದ್ರಿಂದ ಜನ ಸೇರಿದರು. ನಾವು ಕೂಡ ಸಂಘಟನೆ ಮಾಡೋಕ್ಕೆ ಅವೆಲ್ಲ ನಮ್ಮ ಜೊತೆಗಿದ್ದು ರೈತರ ಸೇವೆಯಲ್ಲಿ ಸೇರ್ಪಡೆಯಾಗಿ ರೈತರ ಸೇವೆಯಲ್ಲಿ ಪಾಲ್ಗೊಂಡು ನಮಗೆಲ್ಲ 8 ಚಳವಳಿ 1 ವರ್ಷದಿಂದ ನಮ್ಮ ಜೊತೆಗಿರೋದ್ರಿಂದ ತಮಗೆಲ್ಲ ಉತ್ಕೃಷ್ಟವಾದ ವಂದನೆಗಳನ್ನು ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದಿಂದ ನಾನು ಕೂರ್ಸಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಶುಭವಾಗಲಿ. ಪತ್ರಿಕಾರಂಗ ಮಾಧ್ಯಮದಲ್ಲಿ ಇವತ್ತು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ 3 ರಚನೆಗಳ ಸಂವಿಧಾನದಲ್ಲಿ 3 ಶಾಖೆಗಳಿಂದಲೂ ಆಗ್ತಕ್ಕಂಥ ಒಂದು ಫಲಿತಾಂಶ ಪತ್ರಿಕೆಗಳಿಂದ ಮಾಧ್ಯಮಗಳಿಂದ ಆಗ್ತದೆ. ಸಾಮಾಜಿಕ ನ್ಯಾಯ ಇರ್ಬೋದು ಅಥವಾ ದೌರ್ಜನ್ಯಕ್ಕೊಳಗಾಗಂಥ ರೈತರಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ತಾವೆಲ್ಲ ಕೂಡ ಅದನ್ನು ಪರಿಶೀಲಿಸಿ ಜನಗಳಿಗೆ, ಸಮಾಜಕ್ಕೆ, ಆಮೇಲೆ ಈ ನಮ್ಮ ನಾಡಿಗೆ ತಾವೆಲ್ಲ ತೋರಿಸಿಕೊಟ್ಟು ನ್ಯಾಯ ಒದಗಿಸ್ತಾ ಇದ್ದೀರಿ. ಅದಕ್ಕೆ ಅನಂತ ವಂದನೆಗಳನ್ನು ನಮ್ಮ ಅಖಂಡ ಕರ್ನಾಟಕ ರೈತ ಸಂಘ ಪರವಾಗಿ ವರ್ಷಾಂಪುರ ಹೋಬಳಿಯ ಘಟಕದ ಎಲ್ಲ ಪದಾಧಿಕಾರಿಗಳಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಪೇಪರ್ ನ್ಯೂಸ್ ಕೊಡೋದ್ರಿಂದ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಲ್ತಿದ್ದೀವಿ. ಅವರಿಗೆ